ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 22/12/2025ರಿಂದ 29/12/2025ವರೆಗೂ ನಡೆಯುವಂತಹ ಗ್ರಹಗತಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಈ ವಾರದಲ್ಲಿ ಏನಾದರೂ ಗ್ರಹಗಳ ಸ್ಥಾನಮಾನ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ. ಇದೇ ತಿಂಗಳ 29ನೇ ತಾರೀಕು ಬುಧ ಗ್ರಹವು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭವಾದ ವಾರ ಅಂತ ಹೇಳ್ಬೋದು. ಯಾಕೆಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಜೊತೆಗೆ ಸುಮಾರು ಗ್ರಹಗಳು ಅಂದರೆ 4 ಗ್ರಹಗಳು 9ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಈ ವಾರದಲ್ಲಿ ಸ್ವಲ್ಪ ನಿಮಗೆ ಅದೃಷ್ಟನ ತಂದುಕೊಡುವಂಥ ಒಂದು ವಾರ ಅಂತ ಹೇಳ್ಬೋದು. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿತ್ತು ಅಂತಂದರೆ ಅದು ಸ್ವಲ್ಪ ಸುಧಾರಿಸ್ಕೊಳ್ಳುವಂಥ ಒಂದು ಸಮಯ ಕ್ರಿಯೇಟ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಏನೋ ಒಂದು ಅದೃಷ್ಟ ಒಲಿದು ಬರುವಂಥದ್ದು, ನೀವು ಏನು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಈಗ ತುಂಬ ದಿವಸಗಳಿಂದ ಕೆಲಸಗಳೇನಾದರೂ ಪೆಂಡಿಂಗ್ ಆಗಿತ್ತು ಅಂದರೆ ಆ ಕೆಲಸಗಳೆಲ್ಲನೂ ಮೂವ್ ಆಗುವಂಥದ್ದು, ಅಥವಾ ಏನಾದರೂ ಹೊಸ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಶುಭ ಟೈಮ್ ಅಂತ ಹೇಳ್ಬೋದು. ಸೊ ಈ ವಾರದಲ್ಲಿ ನಿಮಗೆ ಅಧಿಕವಾದ ಹಣ ಬರುವಂಥದ್ದಾಗಿರ್ಬೋದು, ಅಥವಾ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿರುವಂಥದ್ದಾಗಿರ್ಬೋದು, ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅವರಿಗೆ ಪ್ರಮೋಷನ್ ಸಿಗುವಂಥದ್ದಾಗಿರ್ಬೋದು, ಮೇಲಧಿಕಾರಿಗಳಿಂದ ಕೆಲವೊಂದು ಪ್ರಶಂಸೆ ಬರುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಆದರೆ ಸ್ವಲ್ಪ ಅಧಿಕವಾದ ಖರ್ಚಾಗುವಂಥದ್ದು, ಅಂದರೆ ನೀವು ಸ್ವಲ್ಪ ಹೊರಗಡೆ ಏನಾದರೂ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹೊರಗಡೆ ಹೋಗೋ ಒಂದು ಅವಕಾಶಗಳು ಸಿಗುತ್ತೆ. ಹಾಗೆ ಸ್ವಲ್ಪ ಖರ್ಚುಗಳು ಏನು ನೀವು ಅಂದ್ಕೊಂಡೇ ಇರಲ್ಲ, ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಕೆಲವು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದಾಗಿರ್ಬೋದು, ಅಥವಾ ನೀವೇ ಏನೋ ಒಂದು ಹಣ ಚೆನ್ನಾಗಿ ಬರ್ತಾ ಇದೆ ಅಂತಂದಾಗ ಕೆಲವು ಪ್ಲಾನಿಂಗ್ಸ್ನ ಮಾಡ್ಕೊಂಡ್ಬಿಡ್ತೀರಾ, ಅದರಿಂದ ಸ್ವಲ್ಪ ಇಕ್ಕಟ್ಟಿಗೆ ಸಿಗಾಕೊಳ್ಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಆದರೆ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೆ ಬಂದಾಗ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಒಂಚೂರು ಆಯಾಸದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಅಂದರೆ ಆಯಾಸ ಜಾಸ್ತಿ ಆಗುವಂಥದ್ದು, ಬಾಡಿ ಪೇನ್ ಆಗುವಂಥದ್ದು, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರದೇ ಇರೋವಂಥದ್ದು, ಸ್ವಲ್ಪ ರೆಸ್ಟ್ ಮಾಡಿಬಿಡೋಣಪ್ಪ ತನಕ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಮನಸ್ಥಿತಿಗಳನ್ನ ಚೇಂಜ್ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ವಾರದಲ್ಲಿ ಒಂದು ದಿವಸನಾದರೂ ಸ್ವಲ್ಪ ರೆಸ್ಟ್ ಮಾಡೋವಂಥದ್ದಾಗಿರ್ಬೋದು, ಸ್ವಲ್ಪ ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋವಂಥದ್ದಾಗಿರ್ಬೋದು, ಪ್ರತಿ ಶನಿವಾರ ದಿವಸ ತಲೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡೋದಂದರೆ ಅದಕ್ಕೆ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಮ ಮೈಯಲ್ಲಿರುವಂಥ ಕೆಲವು ನೆಗೆಟಿವಿಟಿ ಕೂಡ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಉತ್ತೇಜನ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನು ಗುರುವಿನ ಒಂದು ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಅವ್ರ ಎಜುಕೇಷನಲ್ಲಿ ಮುಂದೋಗ್ತಾರೆ ಅಂತ ಹೇಳ್ಬೋದು. ಹಾಗೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರೀತಿದ್ದಾರೆ ಅಂದರೆ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಹಾಗೆ ನಾರ್ಮಲ್ ಆಗಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಇನ್ನು ಆರೋಗ್ಯದಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಟೆನ್ಷನಿಂದ ಕೆಲವೊಂದು ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವು ಪ್ರಿಕಾಷನ್ ತಗೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ನೀವು ದೂರ ಆಗ್ಬೋದು. ಇನ್ನು ಮನೆಯ ವಾತಾವರಣದಲ್ಲೂ ಕೂಡ ಒಂದು ಒಳ್ಳೆ ಉತ್ತಮವಾದ ವಾತಾವರಣ ಇರುತ್ತೆ. ಸೊ ಎಲ್ಲ ರೀತಿಯಿಂದಲೂ ಕೂಡ ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಶುಭವಾದ ವಾರ ಆಗಿರುತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಆಂಜನೇಯನ ಸ್ಮರಣೆ ಮಾಡುವಂಥದ್ದು, ಪ್ರತಿದಿನ ನೀವು ಹನುಮಾನ್ ಚಾಲೀಸ ಕೇಳೋದ್ರಿಂದ ಆಗಿರ್ಬೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಮಾಡುವಂಥದ್ದು, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರನ್ನ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸೋವಂಥದ್ದಾಗಿರ್ಬೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಈ ವಾರದಲ್ಲಿ ಏನಾದರೂ ನೆಗೆಟಿವಿಟಿ ಅಂತೂ ಇಲ್ಲ, ಸಪೋಸ್ ಸಣ್ಣ ಪುಟ್ಟ ನೆಗೆಟಿವಿಟಿ ಆದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, 4 ಗ್ರಹಗಳು ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ಈ ವಾರದಲ್ಲಿ ನಿಮಗೆ ನಡೆಯುತ್ತೆ. ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಹಣ ನಿಮ್ಮ ಕೈಗೆ ಸೇರುವಂಥದ್ದಾಗಿರ್ಬೋದು, ಅಥವಾ ದಿಢೀರಂತ ಯಾವುದೋ ಒಂದು ಖರ್ಚು ಬರುವಂಥದ್ದಾಗಿರ್ಬೋದು, ನೀವು ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಆ ರೀತಿಯಾದ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ನೀವೇನಾದರೂ ಗುಪ್ತ ವಿದ್ಯೆಗಳನ್ನ ಕಲಿತಿದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದಾಗಿರುತ್ತೆ. ಅಥವಾ ಯಾರೆಲ್ಲ ಸೈಂಟಿಸ್ಟ್ಗಳಿರ್ತೀರಾ ಅವ್ರಿಗೂ ಕೂಡ ಯಶಸ್ಸು ಸಿಗುವಂಥ ಒಂದು ವಾರ ಇದಾಗಿರುತ್ತೆ. ಇನ್ನು ಗುರುವಿನ ಒಂದು ಆಶೀರ್ವಾದದಿಂದ ವಿದ್ಯಾರ್ಥಿಗಳಿಗೆ ಒಂದು ಯಶಸ್ಸಾಗುವಂಥದ್ದಾಗಿರ್ಬೋದು, ಬೇಗ ಅವರು ಏನು ಓದ್ತಿದ್ದಾರೆ ಅದು ಬೇಗ ತಲೆಗಂಟುವಂಥದ್ದಾಗಿರ್ಬೋದು, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೂ ಕೂಡ ಗೆಲುವು ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ಗುರುವಿನ ಸಂಚಾರದಿಂದ ಒಂದು ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಒಂದು ಸೇವಿಂಗ್ಸ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಆಗುವಂಥದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಯಾಕಂದರೆ ಶನಿಯ ಒಂದು ಸ್ಥಾನಮಾನದಿಂದ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ಏನೇ ನೀವು ಕೆಲಸ ಮಾಡ್ತಾಯಿದ್ರು ಕೂಡ ಅದರಲ್ಲಿ ಇನ್ನೊಂದು ಸ್ವಲ್ಪ ನಿಮಗೆ ಮೋಟಿವೇಶನ್ ಆಗುವಂಥದ್ದು, ಅಥವಾ ಇನ್ನೂ ಜಾಸ್ತಿ ಅದನ್ನು ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಪ್ಲಾನಿಂಗ್ಸ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನೀವು ಈ ವಾರದಲ್ಲಿ ಕೇಳ್ಬೋದು. ಆದರೆ ರಾಹುವಿನ ಒಂದು
ಸಂಚಾರದಿಂದನೂ ಕೂಡ ನಿಮಗೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಅವಕಾಶಗಳು ಸಿಗುವಂಥದ್ದು, ಮತ್ತು ಹೆಚ್ಚು ನಾನು ಆಗಲೇ ಹೇಳ್ದಂಗೆ ಒಂದು ಏನು ಬ್ರಾಂಚಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದಾಗಿರ್ಬೋದು, ಅಥವಾ ಹೊಸ ಹೊಸ ಉದ್ಯೋಗಗಳನ್ನ ಮಾಡೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಯಾರಾದರೂ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಸಿಗುವಂಥದ್ದಾಗಿರ್ಬೋದು. ಈ ರೀತಿಯಾದ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದನೂ ಒಂದು ಶುಭವಾದ ವಾರ ಈ ವಾರ ಆಗಿರುತ್ತೆ. ಆದರೆ ಸ್ವಲ್ಪ ಗೊಂದಲಕ್ಕೀಡಾಗ್ತೀರಿ, ಯಾಕಂದರೆ 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ, ನಿಮ್ಮ ರಾಶಾಧಿಪತಿನೂ 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಾರೆ ಸ್ವಲ್ಪ ಕೇರ್ಫುಲ್ಲಾಗೆ ನೀವು ನೋಡ್ಕೊಬೇಕಾಗುತ್ತೆ. ಯಾಕಂದರೆ ದಿಢೀರಂತ ಲಾಸಸ್ ಆಗೋ ಚಾನ್ಸಸ್ ಇರೋದ್ರಿಂದ ಅದ್ರ ಕಡೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಇನ್ನು ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೆ ಸಮಯ ಇದಾಗಿರುತ್ತೆ. ಇನ್ನು ಮನೆಯಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನೀವು ದಂಪತಿಗಳ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ. ಆದರೆ ಸಣ್ಣ ಪುಟ್ಟ ಗೊಂದಲಗಳು ಬಂದರೂ ಕೂಡ ಅದು ಆಗಿಂದಾಗಲೇ ಸರಿ ಹೋಗುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೆ ಬಂದಾಗ ಸ್ವಲ್ಪ ನಿಮಗೆ ರಕ್ತದ ಏರಿಳಿತಗಳಾಗುವಂಥದ್ದಾಗಿರ್ಬೋದು, ಸ್ವಲ್ಪ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡುವಂಥದ್ದಾಗಿರ್ಬೋದು, ಅಥವಾ ಮೊದಲೇ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಇಷ್ಟು ದಿವಸ ಏನೋ ಗೊತ್ತಾಗ್ತಿಲ್ಲ, ನಿಮ್ಗೆ ಏನೋ ಸ್ವಲ್ಪ ಸಮಸ್ಯೆಗಳು ಕಾಡ್ತಾ ಇದೆ, ಕೈ ನೋವೋ ಕಾಲು ನೋವೋ ಏನೋ ಇರುತ್ತೆ ಅಂತಂದಾಗ ಅದು ನೀವು ವೈದ್ಯರ ಹತ್ರ ನೀವು ತೋರಿಸ್ಕೊಳ್ಳೋಕೆ ಹೋದಾಗ ಏನಾದರೂ ಒಂದು ಸಮಸ್ಯೆಗಳಿದೆ ಅನ್ನೋದನ್ನು ನಿಮಗೆ ತೋರ್ಪಡುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಹಾಗಾಗಿ ಯಾವುದನ್ನು ನೆಗ್ಲಿಜೆನ್ಸಿ ಮಾಡ್ದಿರಾ ಅದನ್ನು ಆಗಿಂದಾಗಲೇ ತೋರಿಸ್ಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರುವಂಥ ಪರಿಹಾರ ಏನು ಅಂತಂದರೆ, ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಏನು ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಮತ್ತು ಕಮಲದ ಹೂವನ್ನ ಅರ್ಪಿಸೋದ್ರಿಂದ ಆಗಿರ್ಬೋದು. ಮನೆಯಲ್ಲಿ ಆದಷ್ಟು ನವಧಾನ್ಯಗಳನ್ನ ಸ್ಟಾಕ್ ಇಡುವಂಥದ್ದು, ಅದರಲ್ಲೂ ಎಸ್ಪೆಷಲಿ ಏನು ಕಡಲೆಕಾಳು ಆಗಿರ್ಬೋದು, ಅವರೆಕಾಳು ಆಗಿರ್ಬೋದು, ಇದನ್ನೆಲ್ಲ ಸ್ಟಾಕ್ ಇಡೋದ್ರಿಂದ ಏನಾಗುತ್ತೆ, ಆ ಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಅದರಿಂದ ಮಾಡಿರೋಂಥ ಖಾದ್ಯಗಳನ್ನ ಸ್ವಲ್ಪ ಸ್ವೀಕರಿಸೋದ್ರಿಂದನೂ ಕೂಡ ನಿಮಗೆ ಅದರಿಂದ ಅತ್ಯಂತ ಶುಭವಾದ ಒಂದು ರಿಸಲ್ಟನ್ನು ನೀವು ನೋಡ್ಬೋದು. ಹಾಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡೋದ್ರಿಂದನೂ ಕೂಡ ಶನೇಶ್ವರನ ಕೃಪೆಗೆ ನೀವು ಪಾತ್ರರಾಗ್ಬೋದು. ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ಈ ವಾರದಲ್ಲಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹವು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅಂದರೆ ಅದರಲ್ಲೂ ಈ ವಾರದ ಕೊನೆಯಲ್ಲಿ 7ನೇ ಮನೆಗೆ ಸೇರ್ಕೊಂತಾನೆ, ಅಲ್ಲಿವರೆಗೂ ನಿಮಗೆ 6ನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಚಾಲೆಂಜಸ್ ಈ ವಾರದಲ್ಲಿ ಬರ್ಬೋದು. ಯಾರೆಲ್ಲ ಉದ್ಯೋಗಿಗಳಿರ್ತೀರ ಅವ್ರಿಗೂ ಕೂಡ ಕೆಲವೊಂದು ಏನೋ ಚಾಲೆಂಜಸ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ಅದೆಲ್ಲನೂ ಕೂಡ ಯಶಸ್ಸಾಗಿ ನೀವು ಗೆಲ್ಲುವಂಥ ಒಂದು ಶಕ್ತಿ ನಿಮಗಾಗಿರುತ್ತೆ. ಅಂದರೆ ನಿಮ್ಗೆ ಏನೇ ಅವ್ರು ಪ್ರೆಷರ್ ಕೊಟ್ಟರು ಕೂಡ ಆ ಕೆಲಸನ ಸಾಧನೆ ಮಾಡಿ ಅವರಿಂದನೇ ನೀವು ಸಭಾಷ್ ಅನ್ನೋಂಥ ಒಂದು ಇದನ್ನು ತಗೊಳ್ಳೋಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗೆ ಏನಾದರೂ ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ನೀವು ಯಾರಿಗಾದ್ರೂ ಸಾಲ ತೀರಿಸ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಕೂಡ ಬರುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ನರಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಹೆಡ್ಏಕ್ ಬರುವಂಥದ್ದು, ಕಾಲು ಕೈಗಳು ನೋವಾಗುವಂಥದ್ದು, ಅಥವಾ ಚಳಿಗೆ ಸ್ವಲ್ಪ ನಿಮಗೆ ಏನು ಮಸಲ್ಸ್ ಪೇಯ್ನ್ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ತಕ್ಕ ಪ್ರಿಕಾಷನ್ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ನೀವು ತಪ್ಪಿಸ್ಕೋಬೋದು. ಯಾವುದೂ ಡೆವಲಪ್ಮೆಂಟ್ ಆಗೋದಕ್ಕೆ ನೀವು ಬಿಡಕ್ಕೆ ಹೋಗಬೇಡಿ. ಹಾಗೆ ವಾರದ ಕೊನೆಯಲ್ಲಿ ಎಲ್ಲ ಗ್ರಹಗಳು ಅಂದರೆ 4 ಗ್ರಹಗಳು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಷ್ಟು ಗ್ರಹಗಳ ದೃಷ್ಟಿನೂ ನಿಮ್ಮ ಮೇಲೆ, ನಿಮ್ಮ ಒಂದು ರಾಶಿಯ ಮೇಲೆ ಬೀಳೋದ್ರಿಂದ ಕೆಲವೊಂದು ಪಾಸಿಟಿವಿಟಿನೂ ಆಗುತ್ತೆ, ಕೆಲವೊಂದು ನೆಗೆಟಿವಿಟಿನೂ ಆಗುತ್ತೆ. ಪಾಸಿಟಿವಿಟಿ ಏನು ಅಂತಂದರೆ, ಎಲ್ಲ ರೀತಿಯಿಂದನೂ ಒಂದು ಶುಭ ಆಗುವಂಥದ್ದು, ಒಂದು ಕೆಲಸ ಕಾರ್ಯದಲ್ಲಿ ಯಶಸ್ಸಾಗುವಂಥದ್ದಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದಾಗಿರ್ಬೋದು. ಯಾರೆಲ್ಲ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತೀರಿ ಅವರಿಗೆಲ್ಲ ಮಕ್ಕಳಾಗುವಂಥ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗುತ್ತೆ. ಆದರೆ ನೆಗೆಟಿವಿಟಿ ಏನಾಗುತ್ತೆ ಅಂತ ನೋಡಿದ್ರೆ, ಕೆಲವೊಂದು ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥದ್ದು. ನೋಡಿ, ಪ್ರೀತಿ ವಿಶ್ವಾಸ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಸಣ್ಣ ಪುಟ್ಟ ಜಗಳ ಕೂಡ ಇರುತ್ತಲ್ಲ, ಅದೇ ರೀತಿ ಸಣ್ಣ ಪುಟ್ಟ ಜಗಳಗಳಾಗುವಂಥದ್ದು. ಆವಾಗ ಒಂದು ಅರ್ಧ ದಿವಸ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಈ ರೀತಿಯ ಒಂದು ಸಮಸ್ಯೆಗಳು ಕಾಡ್ಬೋದು ಅಷ್ಟೇ. ಆದರೆ ಸ್ವಲ್ಪ ಹೀಟ್ಗೆ ಸಂಬಂಧಪಟ್ಟಿರುವಂಥ ಏನು ಕಾಯಿಲೆಗಳು ಬರುವಂಥದ್ದು, ಅಂದರೆ ಸ್ವಲ್ಪ ಏನು ನೆಗಡಿ, ಅಂದರೆ ಹೀಟಿಗೆ ಸಂಬಂಧಪಟ್ಟಂಗೆ ನೆಗಡಿ ಆಗುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ತಲೆ ಕೂದಲು ಉದುರುವಂಥದ್ದು, ಕಣ್ಣೂರಿ ಬರುವಂಥದ್ದು, ಈ ರೀತಿ ಸಮಸ್ಯೆಗಳು ಕಾಡ್ಬೋದು. ಇದನ್ನು ಬಿಟ್ಟರೆ ಸ್ವಲ್ಪ ಮಾತಿನಲ್ಲಿ ಒಂಚೂರು ಇಟ್ಕೊಬೇಕಾಗಿ ಬರುತ್ತೆ. ಯಾಕಂದರೆ ಕೋಪ ಸಿಟ್ಟು ಜಾಸ್ತಿ ಆಗುವಂಥದ್ದು, ಇಷ್ಟು ಗ್ರಹಗಳ ಒಂದು ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ಏನಾಗುತ್ತೆ, ಕೋಪ ಸಿಟ್ಟು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಬೇಗ ನೀವು ರಿಯಾಕ್ಟ್ ಆಗುವಂಥದ್ದು ಸ್ವಲ್ಪ. ಹಾಗಾಗಿ ಒಂಚೂರು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಆ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನದಿಂದನೂ ಕೂಡ ನಿಮಗೆ ಉದ್ಯೋಗದಲ್ಲಿ ಅವಕಾಶ ಸಿಗುವಂಥದ್ದು, ನಾನು ಆಗಲೇ ಹೇಳಿದೆ ಉದ್ಯೋಗಸ್ಥರಿಗೆ ಏನೆಲ್ಲ ಅವಕಾಶಗಳು ಸಿಗುತ್ತೆ ಅಂತ. ಇನ್ನು ಬಿಸ್ನೆಸ್ ಎಲ್ಲ ಏನು ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು, ಡೆವಲಪ್ಮೆಂಟ್ ಆಗುವಂಥದ್ದು ಕೆಲಸದಲ್ಲಿ. ಹಾಗೆ
ಏನು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸಿನ ಅರಿವು ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಖರ್ಚು ಕೂಡ ನಿಮಗೆ ಕಾದಿರುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಕಂಕಣ ಬಲ ಬಂದಿರುವಂಥ ಒಂದು ಸಮಯ ಆಗಿರುತ್ತೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭವಾದ ವಾರ ಆಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ತುಂಬ ಒಂದು ಉನ್ನತಿ ಹೊಂದುವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತ ನೋಡೋದಾದರೆ, ಈ ವಾರದಲ್ಲಿ ಗುರುಗ್ರಹದ ಆರಾಧನೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋವಂಥದ್ದು ಅಥವಾ ಅವ್ರ ಸೇವೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಗುರುಗಳ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಹಾಗೆ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥ ದೇವಸ್ಥಾನಗಳಿಗೆ ಹೋಗಿ ತುಳಸಿನ ಅರ್ಪಣೆ ಮಾಡಿ ಬರೋದ್ರಿಂದ ಈ ವಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ನೀವು ದೂರ ಮಾಡ್ಕೋಬಹುದು. ಇನ್ನು ಕಟಕ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ಸ್ವಲ್ಪ ಚಾಲೆಂಜಸ್ ನಿಮಗೆ ಎದುರಾಗುತ್ತೆ. ಅಂದರೆ ಯಾರೆಲ್ಲ ಉದ್ಯೋಗದಲ್ಲಿದ್ದೀರಾ ಅಂದರೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಏನಾಗುತ್ತೆ, ಸ್ವಲ್ಪ ಮೇಲಧಿಕಾರಿಗಳಿಂದ ಪ್ರೆಷರ್ ಬರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಸಹೋದ್ಯೋಗಿಗಳೇ ನಿಮ್ಮ ಮೇಲೆ ಸ್ವಲ್ಪ ಪ್ರೆಷರ್ ಹಾಕುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅನ್ನೋಂಥ ಒಂದು ಮಾತನ್ನ ಕೇಳಿ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥದ್ದಾಗಿರ್ಬೋದು. ಏನೇ ಬಂದರೂ ಕೂಡ ಎಂಥ ಚಾಲೆಂಜಸ್ನೂ ಕೂಡ ಎದುರಿಸುವಂಥ ಶಕ್ತಿ ಈ ವಾರದಲ್ಲಿ ನಿಮಗೆ ಬರುತ್ತೆ. ಕೋರ್ಟಲ್ಲಿ ಏನಾದರೂ ಕೇಸ್ ನಡೀತಿತ್ತು ಅಂದರೆ ಆ ಕೇಸ್ ನಿಮ್ಮ ಪರ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಸಿಗುವಂಥದ್ದು, ಅಥವಾ ಸಾಲ ತೀರ್ಸೋಕ್ಕೊಂದು ದಾರಿ ಆಗುವಂಥದ್ದು, ಇಷ್ಟೆಲ್ಲ ಶುಭ ಸುದ್ದಿ ಇದ್ದರೂ ಕೂಡ ನೆಗೆಟಿವಿಟಿ ಏನಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಅದರಿಂದ ಮಾನಸಿಕವಾಗಿ ಅಂದರೆ ನಿಮಗೆ ನೋಡಿ ಚಾಡಿ ಮಾತುಗಳು ಕೆಲವೊಂದು ಕೇಳಿಬರುತ್ತೆ. ಅವರೇನೋ ಮಾತಾಡಿದ್ರು, ಇವರೇನೋ ಮಾತಾಡಿದ್ರು, ನಿಮ್ಮ ಬಗ್ಗೆ ಏನೋ ಗಾಸಿಪ್ಪು, ನೀವು ಇಲ್ಲದೇ ಇರೋದನ್ನ ನಿಮ್ಮ ಮೇಲೇನೋ ತಲೆ ಮೇಲೆ ಎತ್ತಾಕೋದು, ಈ ರೀತಿ ಎಲ್ಲ ಮಾಡ್ತಾರಲ್ಲ. ಸೊ ಅದರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಕೊರಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಇದರಿಂದ ಸ್ವಲ್ಪ ತಲೆನೋವು ಬರುವಂಥದ್ದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಏನು ಹೀಟ್ಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು, ಕಣ್ಣುರಿ ಬರುವಂಥದ್ದು, ತಲೆನೋವು ಬರುವಂಥದ್ದು, ಈ ರೀತಿ ಆಗೋ ಸಾಧ್ಯತೆ, ಸ್ವಲ್ಪ ಕೆಲವೊಂದು ಹೊಟ್ಟೆ ನೋವು ಬರುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಯಾವುದನ್ನು ತಲೆ ಕೆಡಿಸ್ಕೊಳ್ದಿರ ಸ್ವಲ್ಪ ಪ್ರತಿದಿನ ಮೆಡಿಟೇಷನ್ ಮಾಡಿ, ಒಂದು 10 ನಿಮಿಷನಾದರೂ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಆಹಾರ ಕ್ರಮ ಸರಿಯಾಗಿ ಇಟ್ಕೊಳ್ಳೋದ್ರಿಂದ ಹೊಟ್ಟೆನಲ್ಲಾಗೋ ಸಮಸ್ಯೆಗಳು ಅಂದರೆ ಅಜೀರ್ಣ ಸಮಸ್ಯೆಗಳೇನಾದರೂ ಬರುತ್ತೆ ಅಂತಂದರೆ ಅದನ್ನು ಕೂಡ ನೀವು ತಡೆಗಟ್ಟಿ. ಇನ್ನು ಮನೆಯ ವಾತಾವರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಬರ್ಬೋದು. ಏನಂದರೆ ಕುಟುಂಬದ ವಿಚಾರದಲ್ಲಿ ಏನಾದರೂ ಸ್ವಲ್ಪ ನೀವೇ ಡಿಟ್ಯಾಚ್ ಆಗಿರಬೇಕು ಅಂತ ಯೋಚನೆ ಮಾಡುವಂಥದ್ದು, ಅಥವಾ ನೀವೇನೋ ಅಪ್ಪಿತಪ್ಪಿ ಏನೋ ಮಾತಾಡೋಕ್ಕೋಗಿ ಅದು ಇನ್ನೇನೋ ಒಂಥರ ಕ್ರಿಯೇಟ್ ಆಗಿ ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾತಿನ ಕಡೆ ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ, ಅಥವಾ ಮೌನವಾಗಿರೋದೇ ಒಳ್ಳೆಯದು. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಎಲ್ಲ ರೀತಿಯಿಂದಲೂ ನಿಮಗೆ ಈ ವಾರದಲ್ಲಿ ಶುಭವಾಗೇ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನೋ ಒಂಚೂರು ಹಿನ್ನಡೆ ಆಗುವಂಥ ಸಾಧ್ಯತೆ, ಅಂದರೆ ಸ್ವಲ್ಪ ಜಾಸ್ತಿ ನೀವು ಎಫರ್ಟ್ ಹಾಕಿ ಓದೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ನ ನೀವು ತೊಗೋಬೋದು. ಇನ್ನು ಖರ್ಚು ಜಾಸ್ತಿ ಆಗುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋವಂಥ ಖರ್ಚುಗಳು ನಿಮಗೆ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಟ್ಕೊಳ್ಳಿ, ಯಾಕಂದರೆ ನೀವು ಅಂದ್ಕೊಂಡಿರಲ್ಲ ಈ ಥರದ ಖರ್ಚು ಬರುತ್ತೆ ಅಂತ, ಆ ರೀತಿ ಒಂದು ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಕೆಲವೊಂದು ದೂರದ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರ್ತೀರ, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಈ ವಾರ ಸಿಗ್ತಾ ಇದೆ. ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಪ್ರತಿ ಗುರುವಾರದ ದಿವಸ ಹಳದಿ ಬಣ್ಣದ ಸಿಹಿನ ದಾನ ಮಾಡೋದಾಗಿರ್ಬೋದು, ಅಂದರೆ ಹಂಚೋದಾಗಿರ್ಬೋದು, ಅಥವಾ ಹಳದಿ ವಸ್ತ್ರನ ನೀವು ದಾನ ಮಾಡುವಂಥದ್ದಾಗಿರ್ಬೋದು, ಮತ್ತು ಕಡಲೆಕಾಳಿಂದ ಮಾಡಿರೋಂಥ ಖಾದ್ಯಗಳನ್ನ ದಾನ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಗುರುವಿಂದ ಆಗ್ತಿರೋಂಥ ಕೆಲವು ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೊಬೋದು. ಹಾಗೆ ಗಣಪತಿಯ ಆರಾಧನೆ ಮಾಡುವಂಥದ್ದು, ಹಾಗೆ ಶನೇಶ್ವರನಿಗೆ ಸಂಬಂಧಪಟ್ಟಂಗೆ ನಿಮಗೆ ಸಾಧ್ಯ ಆದಂಥ ಏನಾದರೂ ವಸ್ತುಗಳನ್ನ ದಾನ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ಇನ್ನು ಸಿಂಹರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮಗೆ ಸಾಕಷ್ಟು ಗ್ರಹಗಳು, ಅದರಲ್ಲೂ 4 ಗ್ರಹಗಳು ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ, ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಯಾರೆಲ್ಲ ಮಕ್ಕಳಾಗಿಲ್ಲ ಅಂತ ಸ್ವಲ್ಪ ಪರಿತಪಿಸ್ತಾ ಇದ್ದೀರಾ ಅವ್ರಿಗೆಲ್ಲನೂ ಕೂಡ ಮಕ್ಕಳಾಗುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಹಾಗೆ ಮಕ್ಕಳ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಗಮನ ಹರಿಸ್ಬೇಕಾಗಿ ಬರುತ್ತೆ. ಎಷ್ಟೇ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಒಳ್ಳೆಯ ಹೆಸರು ತೊಗೊಂಡು ಬರುವಂಥದ್ದಾಗಿರ್ಬೋದು, ಅವರಿಂದ ನಿಮಗೆ ಒಂದು ಖುಷಿ ಸಿಗಿದ್ರೂ ಕೂಡ ಸ್ವಲ್ಪನೇ ಅವರ ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗಿ ಬರುತ್ತೆ. ಏಳೋದು ಬೀಳೋದು, ಪೆಟ್ ಮಾಡ್ಕೊಳ್ಳೋವಂಥದ್ದು, ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು, ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಕೆಲವೊಂದು ನೆಗೆಟಿವಿಟಿ ಕೂಡ ಇರುತ್ತೆ. ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇದು ಬಿಟ್ಟರೆ ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಜಗಳಗಳು, ಸಣ್ಣ ಪುಟ್ಟ ಜಗಳಗಳು ಬರ್ತಾ ಇರುತ್ತೆ, ಹಾಗೆ ಪ್ರೀತಿ ವಿಶ್ವಾಸನೂ ಜಾಸ್ತಿ ಇರುತ್ತೆ. ಸೊ ಅತ್ಯಂತ ಶುಭವಾದ ಒಂದು ವಾರ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಆಗಲೇ ಹೇಳ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಮಾತುಕತೆಗಳು ನೀವು ಮಾತಲ್ಲಿ ಸ್ವಲ್ಪ ಇಟ್ಕೊಬೇಕಾಗಿ ಬರುತ್ತೆ. ಹೆಂಗಂದ್ರಂಗೆ ಮಾತಾಡೋದ್ರಿಂದ ಏನಾಗುತ್ತೆ, ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು
ನೀವು ಪಾಸಿಟಿವ್ ಆಗಿರಬೇಕು ಅಂತಂದರೆ ನೀವೇನು ಮಾಡಬೇಕು, ಮೌನ ವಹಿಸಬೇಕು ಅಥವಾ ಮಾತನ್ನ ಹಾರ್ಷಾಗಿ ಮಾತಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡೋದ್ರಿಂದ ಏನಾಗುತ್ತೆ, ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇನ್ನು ಗುರುವಿನ ಸ್ಥಾನಮಾನದಿಂದನೂ ಕೂಡ ಉದ್ಯೋಗದಲ್ಲಿ ಒಂದು ಒಳ್ಳೊಳ್ಳೆ ಅವಕಾಶ ಸಿಗುವಂಥದ್ದಾಗಿರ್ಬೋದು ಅಥವಾ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು. ನೀವೇನೇ ಒಂದು ಕೆಲಸ ಮಾಡ್ತಾಯಿದ್ರು ಕೂಡ ಅದನ್ನು ಸ್ವಲ್ಪ ಬೇಗ ಕೆಲಸಗಳು ಮುಗಿಯುವಂಥದ್ದು, ಯಶಸ್ಸು ಸಿಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು, ಏನು ಅಂತಂದರೆ ಟೆನ್ಷನ್ ಜಾಸ್ತಿ ಆಗುವಂಥದ್ದು ಅಥವಾ ಏನು ಮೈಕೈ ನೋವು ಬರುವಂಥದ್ದು, ಸ್ವಲ್ಪ ಏನು ಆಯಾಸ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಇದೆಲ್ಲ ಸಮಸ್ಯೆಗಳು ಕಾಡುತ್ತೆ. ಅದರಿಂದ ವಾರಕ್ಕೆ ಒಂದು ಸತಿನಾದರೂ ಅಂದರೆ ಅದರಲ್ಲೂ ಶನಿವಾರ ದಿವಸ ನೀವು ಎಣ್ಣೆ ಸ್ನಾನ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಏನಂದರೆ ಸ್ವಲ್ಪ ಟೆನ್ಷನ್ ರಿಲೀಫ್ ಆಗುತ್ತೆ ಮತ್ತು ಶನೀಶ್ವರನ ಒಂದು ಅನುಗ್ರಹ ಕೂಡ ಆಗುತ್ತೆ. ಹಾಗಾಗಿ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಏನು ನಿಮಗೆ ಕೆಟ್ಟ ದೃಷ್ಟಿ ಏನಿದೆ ಅದರಿಂದ ನೀವು ಖಂಡಿತವಾಗ್ಲೂ ಪಾರಾಗ್ಬೋದು. ಜೊತೆಗೆ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ರಾಶಿ ಅಧಿಪತಿ ಆಗಿರುವಂತಹ ಸೂರ್ಯಗ್ರಹದ ಆರಾಧನೆ ಮಾಡೋದು, ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರ್ಬೋದು, ಸೂರ್ಯ ನಮಸ್ಕಾರ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಮಾಡೋದ್ರಿಂದ ಮತ್ತು ಗುರುವಿನ ಆರಾಧನೆ ಮಾಡೋದ್ರಿಂದನೂ ಕೂಡ ಈ ವಾರ ನಿಮಗೆ ಮತ್ತಷ್ಟು ಅಭಿವೃದ್ಧಿ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ನಿಮಗೆ 4 ಗ್ರಹಗಳು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಇತ್ತು ಅಂತಂದರೆ, ಅದರಲ್ಲಿ ಸ್ವಲ್ಪ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಅದೆಲ್ಲ ಬಗೆಹರಿಯುವಂಥ ಒಂದು ಸಮಯ ಆಗಿರುತ್ತೆ. ಯಾಕಂದರೆ ಈ ವಾರದ ಕೊನೆಯಲ್ಲಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧನು ಕೂಡ 4ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಆ ಭಾವದಲ್ಲಿ ನಿಮಗೆ ಎಲ್ಲ ರೀತಿಯಾದ ಒಂದು ಲಾಭಗಳು ಖಂಡಿತವಾಗ್ಲೂ ಸಿಗುತ್ತೆ. ಅಂದರೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಏನೋ ನಿಮಗೆ ತಗರಾಲ್ಗಳಾಗ್ಬಿಟ್ಟು ಸ್ವಲ್ಪ ದಿವಸ ಸ್ಟಾಪ್ ಆಗಿರುತ್ತೆ ಅಥವಾ ಅದರಿಂದ ಬರಬೇಕಾಗಿರೋ ಹಣ ಬರುವಂಥದ್ದಾಗಿರ್ಬೋದು, ಅಥವಾ ಏನಾದ್ರು ಜಾಗ ತೊಗೊಬೇಕು ಅಂದ್ಕೊಳ್ಳೋದು ಅಥವಾ ಏನಾದರೂ ವಾಹನ ಖರೀದಿ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ಸ್ ಏನಾದರೂ ಇತ್ತು ಅಂದರೆ ಅದು ಸಕ್ಸಸ್ ಆಗುವಂಥದ್ದು, ಅಥವಾ ಮನೆ ತೊಗೊಬೇಕು, ಏನಾದರೂ ಈ ರೀತಿಯಾದ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಏನೋ ನೀವು ಕರೆಕ್ಟಾಗಿ ಒಂದು ದೃಢವಾದ ನಿರ್ಧಾರ ತೊಗೊಂಡ್ರೆ ಧೈರ್ಯವಾಗಿ ನೀವು ಮಾಡೋ ಕೆಲಸದಲ್ಲಿ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ. ಇನ್ನು ಶನಿಯ ಒಂದು ಸಂಚಾರದಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಕ್ರಮೇಣನೂ ಕೂಡ ನಿಮಗೆ ಅದು ನಿಧಾನಗತಿನಲ್ಲಿ ಅದು ಕೂಡ ಸರಿ ಹೋಗುತ್ತೆ. ಇನ್ನು ನಿಮ್ಮ ಶತ್ರುಗಳ ಮುಂದೆ ನಿಮಗೆ ಜಯ ಸಾಧಿಸುವಂಥದ್ದು, ಕೋರ್ಟು ಕೇಸಲ್ಲಿ ಏನಾದರೂ ನಿಮಗೆ ಕೇಸ್ ಇತ್ತು ಅಂತಂದರೆ ಅದು ನಿಮ್ಮ ಪರವಾಗಿ ಆಗುವಂಥದ್ದಾಗಿರ್ಬೋದು, ಬ್ಯಾಂಕಲ್ಲಿ ನಿಮಗೆ ಏನಾದರೂ ಇನ್ನು ಲೋನ್ಗೆ ಅಪ್ಲೈ ಮಾಡಿದಿರಂದರೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು ಅಥವಾ ಸಾಲ ತೀರ್ಸೋಕ್ಕೂ ಕೂಡ ನಿಮ್ಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಇನ್ನು ಗುರುವಿನ ಒಂದು ಸಂಚಾರದಿಂದ ಮಾಡ್ತಿರೋಂಥ ಉದ್ಯೋಗದಲ್ಲಿ ಅಥವಾ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಹೊಸ ಕೆಲಸಗಳು ಮಾಡೋದಕ್ಕೆ ಒಳ್ಳೊಳ್ಳೆ ಐಡಿಯಾಗಳು ನಿಮಗೆ ಬರುವಂಥದ್ದು, ತುಂಬ ದಿವಸಗಳ ಕಾಲದಿಂದ ಆಗದಿರೋಂಥ ನಿಂತಿರೋಂಥ ಕೆಲವು ಕೆಲಸಗಳು ನಿಮಗೆ ಬೇಗ ಫಾಸ್ಟಾಗಿ ಅದೆಲ್ಲ ಮುಗ್ದೋಗುವಂಥದ್ದು, ಈ ರೀತಿಯಾದ ಒಂದು ಶುಭವಾದ ಒಂದು ವಾರ ಆಗಿರುತ್ತೆ. ಅದು ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಇದರಿಂದ ಆಯಾಸ ಆಗುವಂಥದ್ದು, ಆಲಸ್ಯ ಆಗುವಂಥದ್ದು, ಏನೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅಂದ್ಕೊಂಡಿರೋ ಟೈಮ್ಗೆ ರೀಚ್ ಆಗೋಕ್ಕಾಗ್ದಿರೋ ಸ್ವಲ್ಪ ಲೇಟ್ ಆಗುವಂಥದ್ದು, ಸ್ವಲ್ಪ ಲೇಸಿನೆಸ್ ನಿಮಗೆ ಕಾಡುತ್ತೆ. ಇದನ್ನಿಗೆ ಪರಿಹಾರ ಏನು ಮಾಡ್ಕೊಬೇಕು ಅಂದರೆ ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಅಲಾರಾಮ್ ಇಟ್ಕೊಂಡು ನಾನು ಎದ್ದೇಳಲೇಬೇಕು ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಸ್ವಲ್ಪ ಬೇಗ ಎದ್ದು ಕೆಲಸಗಳನ್ನ ಬೇಗ ಮುಗಿಸಿ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಕೆಲವೊಂದು ವ್ಯಾಯಾಮನ ಮಾಡಿ ಮಲ್ಕೊಳ್ಳೋದ್ರಿಂದ ನಿಮ್ಗೇನು ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ನೀವು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹದ ಆರಾಧನೆ ಮಾಡುವಂಥದ್ದು ಅಂದರೆ ವಿಷ್ಣು ಸಹಸ್ರನಾಮ ಕೇಳುವಂಥದ್ದಾಗಿರ್ಬೋದು ಅಥವಾ ಹೇಳುವಂಥದ್ದಾಗಿರ್ಬೋದು ಅಥವಾ ವಾರಕ್ಕೆ ಒಂದು ಸತಿನಾದರೂ ವಿಷ್ಣುಗೆ ಸಂಬಂಧಪಟ್ಟಿರುವಂಥದ್ದು ರಾಮ ಕೃಷ್ಣ ಈ ಥರ ದೇವಸ್ಥಾನಗಳಿಗೆ ಹೋಗಿ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಂಡು ಬರುವಂಥದ್ದು, ಗುರುಗಳ ಆರಾಧನೆ ಮಾಡುವಂಥದ್ದು, ಮತ್ತು ನಿಮ್ಮ ಕೈಗಡೆ ಕೆಲಸ ಮಾಡ್ತಿರೋ ಅಂಥ ಕೆಲಸಗಾರನ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸುವಂಥದ್ದು, ಅವ್ರಿಗೆ ಏನು ವಸ್ತುಗಳು ಬೇಕು ಅನ್ನೋದನ್ನು ಕೊಡಿಸುವಂಥದ್ದಾಗಿರ್ಬೋದು ಅಥವಾ ಬಡವ್ರ ಬಗ್ಗರಿಗೆ ನಿಮ್ಮ ಕೈಲಿ ಸಾಧ್ಯ ಅಂತ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ಈ ವಾರ ನಿಮಗೆ ಏನು ನೆಗೆಟಿವಿಟಿ ಅಷ್ಟೊಂದಿಲ್ಲ, ಆದರೂ ಕೂಡ ಏನಾದರೂ ಸಣ್ಣ ಪುಟ್ಟ ನೆಗೆಟಿವ್ ಬಂದರೂ ಕೂಡ ಅದನ್ನು ನೀವು ತಡೆಗಟ್ಬೋದು. ಇನ್ನು ತುಲಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ಸ್ವಲ್ಪ ನೀವು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಧೈರ್ಯವಾಗಿ ಡಿಸಿಷನ್ ತೊಗೊಳ್ಳುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ನೀವೇನಾದರೂ ಸ್ವಲ್ಪ ದಿವಸಗಳಿಂದ ಒಂದು ಪ್ರಮುಖವಾದ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಮಾತಾಡೋದಕ್ಕೆ ನಿಮಗೆ ಟೈಮ್ ಆಗಿರೋದಿಲ್ಲ, ಅಥವಾ ಏನೋ ಒಂದು ಸ್ವಲ್ಪ ಭಯ ಫೀಲ್ ಆಗ್ತಿತ್ತು ಅಂತಂದರೆ ಖಂಡಿತವಾಗ್ಲೂ ಇವಾಗ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಒಂದು ದೃಢ ಸಂಕಲ್ಪದಿಂದ ಒಂದು ದೃಢವಾಗಿ ಡಿಸಿಷನ್ ತೊಗೊಳ್ಳೋವಂಥ ಒಂದು ಟೈಮ್. ಸಮ್ ಕನ್ಫ್ಯೂಷನ್ಸ್ ಆಗುತ್ತೆ ನಿಮಗೆ, ಆದರೂ ಕೂಡ ನೀವು ಕುತ್ಕೊಂಡು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಯಶಸ್ಸಾಗುತ್ತೆ. ಮತ್ತು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ 4-6 ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು ಮಾಡ್ತಿರೋ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ ಮತ್ತು ಅದರಲ್ಲಿ ಯಶಸ್ಸು ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳು ಕಂಡು ಬಂದರೂ ಕೂಡ ಅದು ಕ್ರಮೇಣ ಸರಿ ಹೋಗುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಹಾಗೆ ಸ್ವಲ್ಪ ಚಾಲೆಂಜಸ್ ಎದುರಾಗುವಂಥದ್ದು, ಉದ್ಯೋಗಸ್ಥರಿಗೆಲ್ಲ ಸ್ವಲ್ಪ ಚಾಲೆಂಜಸ್ ಏನಂತಂದರೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರೆಷರ್ ಬರುವಂಥದ್ದಾಗಿರ್ಬೋದು, ಕೆಲಸ ಬಿಟ್ಬಿಡೋಣಪ್ಪ ಈ ಕೆಲಸ ಬಿಟ್ಟು ಬೇರೆ ಎಲ್ಲರೂ ಕೆಲಸಕ್ಕೆ ಹೋಗೋಣ ಅನ್ನೋಷ್ಟು ಟಾರ್ಚರ್ ನಿಮಗಿದ್ರೂ ಕೂಡ
ಈ ವಾರದಲ್ಲಿ ಏನಾಗುತ್ತೆ, ಸ್ವಲ್ಪ ನಿಮಗೆ ಇಲ್ಲ ನನ್ನ ಕೈಲಿ ಆಗುತ್ತೆ, ನಾನು ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಆ ಚಾಲೆಂಜನ್ನು ಸ್ವೀಕರಿಸ್ಕೊಂಡು ಯಾರು ನಿಮಗೆ ಅಲ್ಗಳಿತಿರ್ತಾರೆ, ಯಾರು ನಿಮಗೆ ತೊಂದರೆ ಕೊಡ್ತಿರ್ತೀರೋ ಅವ್ರ ಮುಂದೆನೇ ನೀವು ಯಶಸ್ಸು ಸಾಧಿಸೋವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಗುರುವಿನ ಸ್ಥಾನಮಾನದಿಂದನೂ ಕೂಡ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದ ಸಿಗ್ತಾ ಇದೆ. ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಯಶಸ್ಸು ಸಿಗುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ತುಲಾ ರಾಶಿಯವರಿಗೆ ಈ ವಾರ ಒಂದು ಅತ್ಯಂತ ಶುಭವಾದ ವಾರ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಮುಂದೋಗುವಂಥ ಒಂದು ಸಮಯ ಅದಾಗಿರುತ್ತೆ. ಏನು ಪರಿಹಾರ ಮಾಡ್ಕೊಬೇಕು ಅಂದರೆ ಗುರುಗಳ ಆರಾಧನೆ ಮಾಡೋದು. ಪ್ರತಿ ಗುರುವಾರ ದಿವಸ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಒಂದು 10 ನಿಮಿಷ ಮೆಡಿಟೇಷನ್ ಮಾಡುವಂಥದ್ದು, ಹಾಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಬೀಜ ಮಂತ್ರನ ಪ್ರತಿದಿನ ಪಠನೆ ಮಾಡುವಂಥದ್ದು, ಹಾಗೆ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ನಿಮ್ಮ ಕೈ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇನ್ನು ವೃಶ್ಚಿಕ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಾತುಕತೆಯಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಮಾತೆ ಬಂಡವಾಳ ಆಗಿರುತ್ತೆ ಅಂತ ಹೇಳ್ಬೋದು. ಆದರೆ ಮಾತಲ್ಲಿ ಸ್ವಲ್ಪ ಇಡ್ತಾ ಇರಬೇಕಾಗುತ್ತೆ. ಯಾಕಂದರೆ 4 ಗ್ರಹಗಳು ಕೂಡ ನಿಮ್ಮ ಮನೆಯಲ್ಲಿ, ಅಂದರೆ ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತಿನ ಮೇಲೆ ಇಡ್ತಾ ಇರೋದಿಲ್ಲ. ಏನೋ ಮಾತಾಡೋಕ್ಕೋಗಿ ಇನ್ನೇನೋ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾತಿನ ಕಡೆ ಗಮನ ಕೊಡಿ. ಇಲ್ಲ ಅಂತಂದರೆ ಅದೇ ನಿಮಗೆ ಒಂದು ಏನು ಒಳ್ಳೆ ಹೆಸರನ್ನ ಏನು ತಂದುಕೊಡ್ತಾ ಇದೆ ಅದೇ ಕೆಟ್ಟ ಹೆಸರು ತೊಗೊಂಬಂದು ಕೊಡುವಂಥ ಸಾಧ್ಯತೆಯೂ ಇರುತ್ತೆ. ಸೊ ಹಾಗಾಗಿ ಮಾತಿನ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ. ಅದು ಬಿಟ್ಟರೆ ನಿಮಗೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಏನು ಗುರುವಿನ ಒಂದು ಸ್ಥಾನಮಾನದಿಂದ ಸ್ವಲ್ಪ ಉದ್ಯೋಗಸ್ಥರಿಗೆ ಸ್ವಲ್ಪ ಚಾಲೆಂಜಸ್ ಎದುರಾಗ್ಬೋದು. ಏನು ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಬರುವಂಥದ್ದಾಗಿರ್ಬೋದು, ಅಥವಾ ಸಹೋದ್ಯೋಗಿಗಳಿಂದ ಸ್ವಲ್ಪ ಪ್ರೆಷರ್ ಬರುವಂಥದ್ದಾಗಿರ್ಬೋದು. ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನೆಲ್ಲ ಎದುರಿಸುವಂಥ ಒಂದು ಶಕ್ತಿ ನಿಮ್ಮದಾಗಿರುತ್ತೆ. ಅದು ತುಂಬ ಧೈರ್ಯವಾಗಿ ನೀವೆಲ್ಲ ಡಿಸಿಷನ್ ತೊಗೊಳ್ಳುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ನೀವೇನಾದರೂ ಬ್ಯಾಂಕಲ್ಲಿ ಏನಾದರೂ ಹಣದ ಒಂದು ವ್ಯವಸ್ಥೆಗೆ ಏನಾದರೂ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದರೆ ಲೋನ್ ಸಿಗೋ ಚಾನ್ಸಸ್ ಆಗಿರ್ಬೋದು. ಸಾಲ ತೀರಿಸೋದಕ್ಕೂ ಕೂಡ ನಿಮಗೊಂದು ಒಳ್ಳೆಯ ಅವಕಾಶ ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ದಿಢೀರಂಥ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುವಂಥದ್ದು, ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಸಮ್ಟೈಮ್ಸ್ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹಣ ಸಿಗುವಂಥದ್ದು, ಅಥವಾ ಸಮ್ಟೈಮ್ಸ್ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಎಲ್ಲ ರೀತಿಯಿಂದ ನಿಮಗೆ ಶುಭವಾದ ವಾರ ಆಗಿರುತ್ತೆ. ಆದರೆ ರಾಹುವಿನ ಒಂದು ಸಂಚಾರದಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದೇನಾದ್ರು ವ್ಯವಹಾರ ಮಾಡ್ತಿದ್ದೀರ ಅಂದರೆ ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನಾದ್ರು ಭೂಮಿ ತೊಗೊತಿದ್ದೀರಾ ಅಂತಂದರೆ ಸ್ವಲ್ಪ ಪೇಪರ್ಸ್ನ ಚೆಕ್ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಇನ್ನು ಮಾರ್ತಿದ್ದೀರಾ ಅಂದರೂ ಕೂಡ ಅದು ಸ್ವಲ್ಪ ನಿಮಗೆ ಏನು ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಹಣ ಜಾಸ್ತಿ ಬರುವಂಥದ್ದು ಅಥವಾ ಕಮ್ಮಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಮಕ್ಕಳ ಆರೋಗ್ಯದಲ್ಲಿ, ಇನ್ನು ಶನೇಶ್ವರನ ಒಂದು ಸ್ಥಾನಮಾನದಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳಿರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಅದನ್ನು ಆಗಿಂದಾಗಲೇ ತೋರಿಸ್ಕೊಳ್ಳೋದು ಒಳ್ಳೆಯದು. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಬಾಂಡೇಜ್ ಸ್ವಲ್ಪ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಜಗಳಗಳು ಕೂಡ ಆಗ್ತಾ ಇರುತ್ತೆ. ಆದರೆ ಏನೇ ಕಿತ್ಲಾಟಗಳಿದ್ರೂ ಕೂಡ ಅದು ಆಗಿಂದಾಗಲೇ ಸರಿ ಹೋಗಿ ಯಾವುದೂ ಡೆವಲಪ್ಮೆಂಟ್ ಆಗಕ್ಕೆ ಬಿಡ್ದಿರ ಅದಾಗಿಂದಾಗಲೇ ಕೂಡ ಸರಿ ಹೋಗ್ತಾ ಇರುತ್ತೆ. ಒಟ್ಟಾರೆಯಾಗಿ ನೋಡೋಕೆ ಹೋದರೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ವಾರ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಎಸ್ಪೆಷಲಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅವ್ರಿಗೆಲ್ಲ ಒಂದು ಶುಭವಾದ ಒಂದು ವಾರ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುವಿನ ಆರಾಧನೆ ಮಾಡುವಂಥದ್ದು, ಗುರುವಿಗೆ ಸಂಬಂಧಪಟ್ಟಿರುವಂಥ ಒಂದು ಏನು ಹಳದಿ ಬಣ್ಣದ ಸಿಹಿನ ನೀವು ಗುರುವಾರ ದಿವಸ ಎಲ್ಲರಿಗೂ ಹಂಚೋವಂಥದ್ದಾಗಿರ್ಬೋದು. ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಹಂಚುವಂಥದ್ದಾಗಿರ್ಬೋದು. ಬಡವರಿಗೆ ನಿಮ್ಮ ಕೈಲಿ ಸಾಧ್ಯ ಆದಂಥದ್ದು ಶನಿವಾರ ದಿವಸ ದಾನ ಮಾಡುವಂಥದ್ದಾಗಿರ್ಬೋದು. ಅಥವಾ ಆಂಜನೇಯನ ಸ್ಮರಣೆ ಪ್ರತಿದಿನ ನೀವು ಹನುಮಾನ್ ಚಾಲಿಸ ಕೇಳುವಂಥದ್ದು, ಅಥವಾ ರಾಮರಕ್ಷ ಸ್ತೋತ್ರನ ಕೇಳುವಂಥದ್ದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಬರುವಂಥ ಸಣ್ಣ ಪುಟ್ಟ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಧನಸ್ಸು ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ನಿಮ್ಮ ರಾಶಿಯಲ್ಲಿ 4 ಗ್ರಹಗಳ ಒಂದು ಮಿಲನ ಆಗ್ತಿದೆ ಅಂತ ಹೇಳ್ಬೋದು. ಬುಧ ಗ್ರಹವು ಇದೇ ತಿಂಗಳ 29ಕ್ಕೆ ಅಂದರೆ ವಾರದ ಕೊನೆಯಲ್ಲಿ ಬಂದು ನಿಮ್ಮ ರಾಶಿನ ಸೇರ್ಕೊತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಪಾಸಿಟಿವಿಟಿ, ಕೆಲವೊಂದು ನೆಗೆಟಿವಿಟಿ. ಪಾಸಿಟಿವಿಟಿ ಏನು ಅಂತಂದರೆ ನಿಮಗೆ ಏನೇ ಒಂದು ಕೆಲಸ ಮಾಡೋಕ್ಕೂ ಸ್ವಲ್ಪ ಕಾನ್ಫಿಡೆಂಟ್ ಬರುವಂಥದ್ದು, ಸ್ವಲ್ಪ ಧೈರ್ಯವಾಗಿ ಮುಂದಕ್ಕೆ ಹೋಗುವಂಥದ್ದು, ಅಥವಾ ಒಳ್ಳೆ ಡಿಸಿಷನ್ ತೊಗೊಳ್ಳೋವಂಥದ್ದು, ಅಥವಾ ಕೆಲವೊಂದು ನಿಮಗೆ ಒಂದು ಖುಷಿಯಾದ ವಾತಾವರಣ ಕ್ರಿಯೇಟ್ ಆಗುವಂಥದ್ದು, ಅಥವಾ ಹುಮ್ಮಸ್ಸು ಬರುವಂಥದ್ದು. ಏನು ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ ಅಂತ ಹೋಗುವಂಥದ್ದು. ಅದೇ ನೆಗೆಟಿವಿಟಿ ಏನಾಗುತ್ತೆ ಅಂದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುವಂಥದ್ದು. ಯಾಕಂದರೆ ಸ್ವಲ್ಪ ಜವಾಬ್ದಾರಿಗಳನ್ನ ಜಾಸ್ತಿ ತೊಗೊತೀರಲ್ವ, ಸ್ವಲ್ಪ ಟೆನ್ಷನ್ ಆಗುವಂಥದ್ದು, ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದು. ಈಗೇನೋ ಒಂದು ಜಾಗ ನೋಡೋಕೆ ಹೋಗಿರ್ತೀರ, ಒಂದು ಜಾಗ ನೋಡೋ ಜಾಗದಲ್ಲಿ ನಿಮಗೆ 10 ಜಾಗಗಳು ಸಿಕ್ಬಿಡುತ್ತೆ. 10ರಲ್ಲಿ ಯಾವ ಜಾಗ ನಾನು ತೊಗೋಬೇಕು ಅಂತ ಕನ್ಫ್ಯೂಷನ್ ಆಗುವಂಥದ್ದು. ಈ ರೀತಿ ಆಗೋ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಹಾಗೆ ಇನ್ನು ರಾಹುವಿನ ಒಂದು ಸಂಚಾರದಿಂದ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ನಿಮಗೆ ಯಶಸ್ಸು, ಕೀರ್ತಿ ಸಿಗುವಂಥದ್ದು. ಮತ್ತು ಶನಿಯ ಒಂದು ಅನುಗ್ರಹದಿಂದ ಏನಾಗುತ್ತೆ, ಅದೇ ಭೂಮಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು
ಕೆಲವೊಂದು ಲಿಟಿಗೇಷನ್ಸ್ ಆಗುವಂಥದ್ದು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಏನು ಚೇತರಿಕೆ ಕಾಣಿಸುವಂಥದ್ದು ಅಥವಾ ನಿಮಗೆ ಲಾಭನೂ ಜಾಸ್ತಿ ಬರುವಂಥದ್ದು, ಕೆಲವೊಂದು ಖರ್ಚುಗಳು ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಗುರುವಿನ ಒಂದು ಆಶೀರ್ವಾದದಿಂದ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು. ಒಟ್ಟಾರೆ ನೋಡೋಕ್ಕೋದ್ರೆ ಧನಸ್ಸು ರಾಶಿಯವರಿಗೆ ಈ ವಾರ ಅತ್ಯಂತ ಶುಭವಾದ ವಾರ ಅಂತಲೇ ಹೇಳ್ಬೋದು. ಹಾಗೆ ಈ ವಾರದಲ್ಲಿ ನೀವು ಸ್ವಲ್ಪ ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು, ಈ ರೀತಿ ಆಗುವಂಥ ಒಂದು ವಾರ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಮುಂದೋಗುವಂಥ ಒಂದು ವಾರ ಇದಾಗಿರುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಏನಾದರೂ ಇದೆ ಅಂತ ನೋಡೋಕ್ಕೋದ್ರೆ ಅಂಥ ಆರೋಗ್ಯ ಸಮಸ್ಯೆಗಳೇನೂ ಇರೋದಿಲ್ಲ. ಆದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊತೀರಾ, ಇದರಿಂದ ಸ್ವಲ್ಪ ತಲೆನೋವು ಬರುವಂಥದ್ದು ಅಥವಾ ಬಾಡಿ ಪೇಯ್ನ್ ಬರುವಂಥದ್ದು, ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ನಿಮಗೆ ರೆಸ್ಟ್ ಬೇಕು ಅಂತ ಫೀಲ್ ಆಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೇಶ್ವರನ ಆರಾಧನೆ ಮಾಡುವಂಥದ್ದು. ಶನಿಗೆ ಸಂಬಂಧಪಟ್ಟಂಗೆ ಪ್ರತಿ ಶನಿವಾರ ದಿವಸ ನಿಮ್ಮ ಕೈಲಿ ಸಾಧ್ಯ ಆದಂಥ ಕೆಲವೊಂದು ಆಹಾರ ಪದಾರ್ಥಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಇದನ್ನು ದಾನ ಮಾಡುವಂಥದ್ದು. ಹಾಗೆ ಗುರುವಿನ ಆರಾಧನೆ ಮಾಡುವಂಥದ್ದು, ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಡಲೆಕಾಳಲ್ಲಿ ಮಾಡಿರೋಂಥ ಖಾದ್ಯಗಳನ್ನ ಮಾಡಿ ಸೇವನೆ ಮಾಡುವಂಥದ್ದು, ಮತ್ತು ಹಳದಿ ಬಣ್ಣದ ವಸ್ತ್ರನ ಸ್ವಲ್ಪ ಜಾಸ್ತಿ ಬಳಸುವಂಥದ್ದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ವಾರ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮಕರ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮಕರ ರಾಶಿಯವರಿಗೆ 12ನೇ ಮನೆಯಲ್ಲಿ 4 ಗ್ರಹಗಳ ಒಂದು ಸಂಚಾರ ನಡೀತಾ ಇರೋದ್ರಿಂದ ಈ ವಾರದಲ್ಲಿ ಸ್ವಲ್ಪ ಅಧಿಕವಾದ ಖರ್ಚಾಗುವಂಥದ್ದು, ಅಥವಾ ನೀವೇನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತಂದರೆ ಅದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಕೂಡಿ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಪರ್ಪಸ್ಗೆ, ಹೈಯರ್ ಎಜುಕೇಷನ್ಗೆ ಏನಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗುವಂಥದ್ದಾಗಿರ್ಬೋದು, ಅಥವಾ ನೀವೇನಾದರೂ ಕೆಲಸಕ್ಕೆ ಏನಾದರೂ ಅಪ್ಲೈ ಮಾಡಿದರೆ ಅದಕ್ಕೆ ಕೂಡ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುವಂಥ ಒಂದು ಟೈಮ್ ಮಕರ ರಾಶಿಯವ್ರಿಗಾಗಿರುತ್ತೆ. ಆದರೆ ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡದೇ ಇರೋಂಥ ಖರ್ಚು ಬರುವಂಥದ್ದು, ಅಥವಾ ಸ್ಲೀಪಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಮಲ್ಕೊಂಡ್ರೆ ನಿಮಗೆ ಬೇಗ ನಿದ್ದೆ ಬರದೇ ಇರೋವಂಥದ್ದು, ಅಥವಾ ನಿದ್ದೆ ಮಾಡಿದ್ರೂ ಕೂಡ ಮಧ್ಯದಲ್ಲಿ ಬಹಳಷ್ಟು ಸತಿ ಎಚ್ಚರಿಕೆ ಆಗುವಂಥದ್ದು. ಇದರಿಂದ ಏನಾಗುತ್ತೆ, ಸ್ವಲ್ಪ ಆಲಸ್ಯ ಆಗುವಂಥದ್ದು, ಬೆಳಗ್ಗೆ ಏನಾದರೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರದೇ ಇರುವಂಥದ್ದು, ನಿದ್ದೆ ಸ್ಲೀಪಿ ಮೋಡಲ್ಲಿ ಇರೋವಂಥದ್ದು. ಸೊ ಈ ರೀತಿಯಾದ ಒಂದು ಡಿಸ್ಟರ್ಬೆನ್ಸ್ ನಿಮಗೆ ಈ ವಾರದಲ್ಲಿ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ರಾಹುವಿನ ಒಂದು ಸಂಚಾರದಿಂದ ನೋಡಿ, ಅಧಿಕವಾಗಿ ಹಣ ಬರೋದು ಅಥವಾ ಅಧಿಕವಾಗಿ ಹಣ ಲಾಸ್ ಆಗುವಂಥದ್ದು, ಅಥವಾ ಮಾತಲ್ಲಿ ಸ್ವಲ್ಪ ಇಡ್ತಾ ಇಲ್ದಿರೋದು, ಸ್ವಲ್ಪ ನಿಮ್ಮ ಮಾತಿಂದ ಕೆಲವೊಂದು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಾತಲ್ಲಿ ಕಡಿವಾಣ ಹಾಕ್ಕೊಳ್ಳಿ, ಹೆಂಗಂದ್ರಂಗೆ ಮಾತಾಡೋದು. ರಾಹು ಇರ್ತಾನೆ, ಚೆನ್ನಾಗಿ ಪ್ರೋತ್ಸಾಹ ಕೊಟ್ಬಿಡ್ತಾನೆ, ಮಾತಾಡು, ನಾನಿದ್ದೀನಿ, ಧೈರ್ಯವಾಗಿ ಮಾತಾಡು ಅಂತ. ನೀವೇನೋ ಮಾತಾಡೋಕ್ಕೋಗಿ ಇನ್ನೇನೋ ಆಗಿ ಕೊನೆಗೆ ಅದನ್ನು ಕೆಟ್ಟ ಹೆಸರು ತೊಗೊಂಡು ಎಲ್ಲೇನೋ ಆಗಬೇಕಾಗಿರೋ ಕೆಲಸಗಳಿಗೆ ಸ್ವಲ್ಪ ಕಡಿವಾಣ ಹಾಕೊಳ್ಳೋ ಸಂದರ್ಭ ಬಂದುಬಿಡುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ, ಅಥವಾ ಯೋಚನೆ ಮಾಡಿ ಮಾತಾಡಿ. ಕೆಲವು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮೌನ ವಹಿಸೋದೇ ಒಳ್ಳೆಯದು. ಇನ್ನು ಶನಿಯ ಒಂದು ಸಂಚಾರದಿಂದ ಸ್ವಲ್ಪ ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಜನಗಳ ಮಧ್ಯದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರಗತಿ ಆಗುತ್ತೆ. ಅಂದರೆ ನಿಮಗೆ ಯಶಸ್ಸು ಸಿಗಿದ್ರೂ ಕೂಡ ಅದು ಸ್ವಲ್ಪ ನಿಧಾನವಾಗಿ ಸಿಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಬಟ್ ಎಷ್ಟೇ ನಿಧಾನವಾಗಿ ಸಿಕ್ಕಿದ್ರೂ ಕೂಡ ಅದರಲ್ಲಿ ಒಳ್ಳೆಯ ಯಶಸ್ಸನ್ನು ನೀವು ಖಂಡಿತವಾಗ್ಲೂ ಕಾಣ್ಬೋದು. ಇನ್ನು ಗುರುವಿನ ಒಂದು ಆಶೀರ್ವಾದದಿಂದ ನಿಮಗೆ ಸ್ವಲ್ಪ ಚಾಲೆಂಜಸ್ ಎದುರಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಉದ್ಯೋಗದಲ್ಲಾಗಿರ್ಬೋದು, ಅಥವಾ ವ್ಯಾಪಾರದಲ್ಲಾಗಿರ್ಬೋದು, ಅದರಲ್ಲೂ ಸ್ವಲ್ಪ ಚಾಲೆಂಜಸ್ ಬರುವಂಥದ್ದು. ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ನೀವು ಸುಲಭವಾಗಿ ಜಯಿಸ್ಕೊಳ್ಳೋವಂಥ ಒಂದು ಟೈಮ್ ಇದು ಆಗಿರುತ್ತೆ. ಅಂದರೆ ನಿಮ್ಮ ಕೋರ್ಟಲ್ಲಿ ಕೇಸ್ಗಳೇನಾದರೂ ಇತ್ತು ಅಂದರೆ ಕೇಸ್ ನಿಮ್ಮ ಕಡೆ ಆಗುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಲೋನ್ ಅಪ್ಲೈ ಮಾಡಿದ್ರೆ ಲೋನ್ ಸಿಗುವಂಥದ್ದು, ಅಥವಾ ಸಾಲ ತೀರಿಸೋದಕ್ಕೆ ನಿಮ್ಗೆ ಒಳ್ಳೆ ದಾರಿ ಸಿಗುವಂಥದ್ದಾಗಿರ್ಬೋದು. ಎಷ್ಟೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಟೈಮ್ ಇದಾಗಿರುತ್ತೆ. ಕೆಲವರೆಲ್ಲ ಇವಾಗ ಉದ್ಯೋಗನ ಬದಲಾಯಿಸುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಒಟ್ಟಾರೆಯಾಗಿ ನೋಡೋಕ್ಕೆ ಹೋದರೆ ಮಕರ ರಾಶಿಯವರಿಗೆ ಒಂದು ಸ್ವಲ್ಪ 3/4% ಒಳ್ಳೆಯದಾದರೂ ಕೂಡ ಸ್ವಲ್ಪ ಟೆನ್ಷನ್ಸು ಈ ರೀತಿ ಆಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಶುಗರ್ ಏನಾದರೂ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅದನ್ನು ನೀವು ನೋಡ್ಕೊಬೇಕು. ಹಾಗೆ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿಯಿಂದ ಸ್ವಲ್ಪ ತಲೆನೋವು ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಅಥವಾ ಬಾಡಿ ಪೇಯ್ನ್ ಬರುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಅದು ಬಿಟ್ಟರೆ ಓವರಾಲಾಗಿ ನೋಡೋಕೆ ಹೋದರೆ ಮಕರ ರಾಶಿಯವರಿಗೆ ಅಂಥ ಒಂದು ನೆಗೆಟಿವಿಟಿ ಏನೂ ಇರೋದಿಲ್ಲ. ಇನ್ನು ಯಾರೆಲ್ಲ ಎಜುಕೇಷನ್ ಮಾಡ್ತಿದ್ದೀರ, ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರೋರಿಗೆ ಖಂಡಿತವಾಗ್ಲೂ ಒಂದು ಯಶಸ್ಸು ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗಳ ಆರಾಧನೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ದಾನ ಮಾಡುವಂಥದ್ದಾಗಿರ್ಬೋದು, ಅದೇ ಹಂಚ್ಬಿಟ್ಟು ಬರುವಂಥದ್ದಾಗಿರ್ಬೋದು, ಅಥವಾ ಬಡವರಿಗೆ ಏನಾದರೂ ನಿಮ್ಮ ಕೈಲಿ ಸಾಧ್ಯ ಆಗಿದ್ದು ಶನಿವಾರ ದಿವಸ ದಾನ ಮಾಡುವಂಥದ್ದು, ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಮಲ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಕೆಲವೊಂದು ಎಕ್ಸಸೈಸ್ನ ಮಾಡಿ ಮೆಡಿಟೇಷನ್ನ ಮಾಡಿ ಮಲ್ಕೊಳ್ಳೋದ್ರಿಂದ ನಿಮಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಅದರಿಂದ ನೀವು ಈಚೆ ಕಡೆ ಬರ್ಬೋದು. ಹಾಗೆ ಪ್ರತಿ ಶನಿವಾರದ ದಿವಸ ಸ್ವಲ್ಪ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದನೂ ಕೂಡ ನಿಮಗೇನು ನೆಗೆಟಿವಿಟಿ ಆಗ್ತಾ ಇದೆ ಖಂಡಿತವಾಗ್ಲೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಕುಂಭರಾಶಿಯವರ ಈ ವಾರದ ಫಲಗಳು ಹೇಗಿದೆ ಅಂತ ನೋಡೋದಾದರೆ ಅತ್ಯಂತ ಶುಭವಾದ ವಾರ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಗ್ರಹಗಳ ಒಂದು ಸ್ಥಾನಮಾನ
ಸ್ಥಾನಮಾನನೂ ಕೂಡ ಒಂದು ಶುಭವಾದ ಒಂದು ಪ್ಲೇಸ್ಮೆಂಟಲ್ಲಿ ಇರೋದ್ರಿಂದ ಅಂಥ ನೆಗೆಟಿವಿಟಿ ಅನ್ನೋದು ಏನೂ ಇರೋದಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದು ಬಿಟ್ಟರೆ ಇನ್ನು ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಒಂದು ವಾರ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ನಿಮ್ಮ 11ನೇ ಮನೆಯಲ್ಲಿ 4 ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಒಂದು ಏನೇ ಕೆಲಸ ಕೈ ಇಟ್ಟರೂ ಕೂಡ ಅದರಲ್ಲಿ ಯಶಸ್ಸಾಗುವಂಥದ್ದು, ಬೇಗ ಬೇಗ ಕೆಲಸಗಳಾಗುವಂಥದ್ದು, ಅದೃಷ್ಟ ನಿಮಗೆ ಒಲ್ದು ಬರುವಂಥದ್ದು. ಕೆಲವ್ರಿಗೆ ಏನಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಯಾವ ಮೂಲಗಳಿಂದ ಹಣ ಬರುತ್ತೆ ಅಂತಲೇ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ನಿಮಗೆ ಹಣದ ಅರಿವು ಬರುವಂಥದ್ದಾಗಿರುತ್ತೆ. ಹಾಗೆ ಖರ್ಚು ಅಷ್ಟೇ ಖರ್ಚಿರುತ್ತೆ. ನೀವೇನಿವಾಗ ಒಂದು 10,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂತಂದರೆ ಅದರೊಳಗಡೆ ನಿಮಗೊಂದು 5-6 ಸಾವಿರ ರೂಪಾಯಿ ನಿಮಗೆ ಖರ್ಚೇ ಆಗ್ತಾ ಇರುತ್ತೆ. ಸೊ ಖರ್ಚಿನ ಕಡೆ ಸ್ವಲ್ಪ ಕಡಿವಾಣ ಹಾಕಬೇಕಾಗುತ್ತೆ. ಯಾಕಂದರೆ ನಿಮಗೆ ಹಣ ಬರ್ತಾ ಇರೋದು ಮಾತ್ರ ಫ್ಲೋ ಕಾಣಿಸ್ತಾ ಇರುತ್ತೆ, ಆದರೆ ನಿಮಗೆ ಗೊತ್ತಾಗೋದು, ನಿಮಗೆ ಅರಿವೇ ಇಲ್ದಂಗೆ ಖರ್ಚು ಕೂಡ ಅಷ್ಟೇ ಆಗ್ತಾ ಇರುತ್ತೆ. ಸೊ ಖರ್ಚನ್ನ ಸ್ವಲ್ಪ ಕಡಿವಾಣ ಹಾಕ್ಕೊಳ್ಳಿ. ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಎದುರಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ಮೊದಲೇ ಏನು ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ ಖರ್ಚು ಮಾಡಬೇಕು ಅಂತ ಅನ್ನೋದ್ರಲ್ಲಿ ಸ್ವಲ್ಪ ಕಡಿವಾಣ ಹಾಕ್ಕೊಳ್ಳೋದು ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯದಲ್ಲಿ ಅಂತ ಬಂದಾಗ ಸ್ವಲ್ಪ ತಲೆನೋವು ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಹೆಣ್ಮಕ್ಳಿಗೆ ಸ್ವಲ್ಪ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಮತ್ತು ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಬಾಯಲ್ಲಿ ಸ್ವಲ್ಪ ಸಮಸ್ಯೆ ಬರುವಂಥದ್ದು, ಅಥವಾ ಆಪ್ರೇಷನ್ ರಿಲೇಟೆಡ್ ಏನಾದರೂ ಮೊದಲೇ ಸಮಸ್ಯೆಗಳಿತ್ತು ಅಂದರೆ ಅದು ಆಪ್ರೇಷನ್ ಆಗುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಇದಿಷ್ಟು ಬಿಟ್ಟರೆ ಇನ್ನು ಎಜುಕೇಷನ್ ವೈಸಲ್ಲಿ ಮಕ್ಕಳಿಗೆ ಕೂಡ ತುಂಬ ಒಂದು ಒಳ್ಳೆಯ ಒಂದು ಟೈಮ್ ಅಂತ ಹೇಳ್ಬೋದು. ಪ್ರೇಮಿಗಳಿಗೆ ಕೂಡ ಒಂದು ಬಾಂಡೇಜ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲ ರೀತಿಯಿಂದಲೂ ಕೂಡ ಕುಂಭರಾಶಿಯವರಿಗೆ ಅತ್ಯಂತ ಶುಭವಾದ ಒಂದು ವಾರ ಇದಾಗಿರುತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಅತಿ ಹೆಚ್ಚು ದುರ್ಗಾದೇವಿಯ ಆರಾಧನೆ ಮಾಡೋದಾಗಿರ್ಬೋದು, ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಶನಿವಾರ ದಿವಸ ದಾನ ಧರ್ಮ ಮಾಡೋವಂಥದ್ದಾಗಿರ್ಬೋದು, ಗುರುಗಳ ಆರಾಧನೆ ಮಾಡೋವಂಥದ್ದಾಗಿರ್ಬೋದು, ಗಣಪತಿಯ ಆರಾಧನೆ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಏನಂತ ನೆಗೆಟಿವಿಟಿ ಇಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏನು ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನು ನೀವು ಸುಧಾರಿಸ್ಕೋಬೋದು. ಇನ್ನು ಮೀನರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೀನರಾಶಿಯವರಿಗೆ ಅತ್ಯಂತ ಶುಭವಾದ ವಾರ ಇದಾಗಿರುತ್ತೆ. ನಿಮ್ಮ ಮೇಲೆ ನೋಡಿ, ನೀವು ಉದ್ಯೋಗಸ್ಥರಿಗೆಲ್ಲ ಏನಾಗುತ್ತೆ, ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಪ್ರೆಷರ್ ಜಾಸ್ತಿ ಬರುವಂಥದ್ದು, ಕೆಲಸ ಜಾಸ್ತಿ ಇರುವಂಥದ್ದು, ಅಪ್ಪ ಈ ಕೆಲಸ ಬೇಡ, ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಡೋಣ ಅಂತ ಅನ್ನೋಷ್ಟು ಪ್ರೆಷರ್ ನಿಮಗಿರುತ್ತೆ. ಆದರೆ ಏನೇ ಅವರು ನಿಮಗೆ ತೊಂದರೆ ಕೊಟ್ಟರು, ಎಷ್ಟೇ ಪ್ರೆಷರ್ ಹಾಕಿದ್ರು ಕೂಡ ಅದು ಎಲ್ಲನೂ ಕೂಡ ಜಯಿಸೋವಂಥ ಒಂದು ಶಕ್ತಿ ನಿಮಗೆ ಬರುತ್ತೆ. ಹಾಗೆ ಎಲ್ಲ ಚಾಲೆಂಜಸ್ನು ಸ್ವೀಕರಿಸ್ತೀರಾ. ಎಲ್ಲಿ ನಿಮಗೆ ಏನೋ ತೊಂದರೆ ಕೊಡ್ತಾ ಇದ್ದಾರೋ ಅದೇ ಜಾಗದಲ್ಲಿ ನೀವು ಇನ್ನು ಗ್ರೇಟ್ಫುಲ್ ಅಂತ ಅನ್ನಿಸ್ಕೊಳ್ಳುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಇತ್ತು ಅಂದರೆ ಅದರಲ್ಲೂ ಕೂಡ ಯಶಸ್ಸು ಸಿಗುವಂಥ ಒಂದು ಸಮಯ ಇದಾಗಿರುತ್ತೆ. ತಾಯಿಯಿಂದ ಆಶೀರ್ವಾದ ಸಿಗೋದು, ತಾಯಿಯ ಒಂದು ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ಒಂದು ಇದರಲ್ಲಿ ನಿಮಗೆ ಯಶಸ್ಸಾಗುವಂಥದ್ದು. ಆದರೆ ಖರ್ಚು ಜಾಸ್ತಿ ಇರುತ್ತೆ ಈ ವಾರದಲ್ಲಿ, ಸಿಕ್ಕಾಪಟ್ಟೆ ಖರ್ಚು. ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡದಿರೋ ಅನಿರೀಕ್ಷಿತವಾದ ಖರ್ಚುಗಳು ನಿಮಗೆ ಎದುರಾಗುವಂಥದ್ದಾಗಿರ್ಬೋದು. ಅಥವಾ ನೀವೇ ಏನೋ ಹಣಕಾಸು ತುಂಬ ಚೆನ್ನಾಗಿ ಬರ್ತಾ ಇದೆ, ಯಾಕಂದರೆ ನಿಮಗೆ 10ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತಾ ಇರುತ್ತೆ, ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಹಣದ ಮೂಲಗಳು ಹೆಂಗೆ ಬರ್ತಾ ಇದೆ ಅಂತ ಕೂಡ ಯೋಚನೆ ಮಾಡೋಕ್ಕಾಗಲ್ಲ, ಆ ರೀತಿ ಹಣದ ಮೂಲಗಳು ಬರ್ತಾ ಇರುತ್ತೆ. ಇದರಿಂದ ಅಷ್ಟೇ ಖರ್ಚು, ನೀವೇನು ಸಂಪಾದನೆ ಮಾಡ್ತಾ ಇದ್ದೀರೋ ಅದರಲ್ಲಿ 3/4% ಖರ್ಚೇ ನಿಮಗೆ ಬರ್ತಾ ಇರುತ್ತೆ. ಸೊ ಖರ್ಚಿನ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ. ಕೆಲವರಿಗೆಲ್ಲ ಏನಾಗುತ್ತೆ, ಒಳ್ಳೆ ಸ್ಯಾಲ್ರಿ ಬರ್ತಾ ಇರುತ್ತೆ, ನೀವು ಆ ಜಾಗಕ್ಕೆ ರೀಚ್ ಮಾಡೋಕ್ಕೇ ನಿಮ್ಮ ಸ್ಯಾಲ್ರಿನಲ್ಲಿ 1/4 ಭಾಗ ಖರ್ಚು ಮಾಡಬೇಕಾಗತ್ತೆ. ಹೋಗಿ ಬರೋದು, ಊಟ ತಿಂಡಿ ಅಲ್ಲೇ ಅರ್ಧ ಖರ್ಚಾಗ್ಬಿಡುತ್ತೆ. ನೋಡಿದ್ರೆ ಹೆಸರಿಗೆ ನಿಮಗೆ ಸಂಬಳ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಒಳ್ಳೆ ಪ್ಲಾನಿಂಗ್ಸ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ, ಬಾಯಿಗೆ ಸಂಬಂಧಪಟ್ಟಿರೋ ಕೆಲವು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಗಂಟಲು ನೋವು ಬರುವಂಥದ್ದು, ಅಥವಾ ಉಳ್ಕಲ್ ಆಗುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಅಥವಾ ತಲೆನೋವು ಬರುವಂಥದ್ದು. ಮೊದಲೇ ಏನಾದರೂ ನಿಮಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಂಥ ಸಮಸ್ಯೆಗಳೇನಾದ್ರು ಇತ್ತು ಅಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳೋಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆಗಳಿದ್ರೂ ಅದನ್ನು ಫಸ್ಟೇ ನೀವು ವೈದ್ಯರ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ ನೋಡಿಸ್ಕೊಂಡು ಹೋಗೋದ್ರಿಂದ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಅತಿ ಹೆಚ್ಚು ನೀವು ಶನೇಶ್ವರನ ಆರಾಧನೆ ಮಾಡುವಂಥದ್ದು, ಬಡವರಿಗೆ ದಾನ ಮಾಡುವಂಥದ್ದು, ನಿಮ್ಮ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಿರೋ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡುವಂಥದ್ದು, ಅವ್ರಿಗೆ ಬೈಬಾರ್ದು. ಈ ರೀತಿ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಶನೇಶ್ವರನ ಒಂದು ಕೃಪೆಗೆ ನೀವು ಪಾತ್ರರಾಗ್ಬೋದು. ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ನೋಡಿ, ದುರ್ಗಾದೇವಿಯ ಆರಾಧನೆ ಮಾಡೋದು, ಮತ್ತು ರಾಹು ನಿಮಗೆ 12ನೇ ಮನೇಲಿ ಇರೋದ್ರಿಂದ ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂದ್ಕೊಂಡಿರ್ತೀರ ಅವ್ರಿಗೆಲ್ಲ ಒಂದು ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡೋದು, ವಾರಕ್ಕೆ ಒಂದು ಸತಿನಾದ್ರು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂನ ಅರ್ಪಿಸ್ಬಿಟ್ಟು ಬರುವಂಥದ್ದು, ಗುರುಗಳ ಆರಾಧನೆ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಬರೋ ಸಣ್ಣ ಪುಟ್ಟ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಾನುಫಲಗಳು ಸಾಮಾನ್ಯ ಭವಿಷ್ಯವಾಗಿದ್ದು, ನಿಮ್ಮ ದ್ವಾದಶ ರಾಶಿಗಳ ಅಂದರೆ ನಿಮ್ಮ ಹಾರೋಸ್ಕೋಪಲ್ಲಿ ಗ್ರಹ
ಗ್ರಹಗಳ ಸ್ಥಾನಗಳು ಬೇರೆ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಫಲಗಳು ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಮತ್ತು ಮುಂದಿನ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳ ಹೇಳೋಕ್ಕೆ ನಾನು ಮತ್ತೆ ಮುಂದಿನ ವಾರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.